ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗಿದಿದೆ ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡ್ರಾಫ್ಟ್ ನ ಪಿಕ್ ಗಳು ಕೂಡ ಡಬ್ಲ್ಯೂ ಅವರು ಸೆಲೆಕ್ಟ್ ಮಾಡ್ಕೊಂಡಾಗಿದೆ. ಅಂಡ್ ಆನೆಸ್ಟ್ ಆಗಿ ಹೇಳಿ, ಇದರಲ್ಲಿ ಲಾಸ್ ಆಗಿದ್ದು ಸ್ಮ್ಯಾಕ್ ಡೌನ್ಗೋ ಅಥವಾ ಮಂಡೇ ನೈಟ್ ರಾಗೋ ಅಂತ. ಸೊ ಬನ್ನಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ಪಾಲ್ ಹಿಮೆನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲ್ ಹಿಮೆನ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಪಾಲ್ ಹಿಮೆನ್ ಅವರು ಒಂದು ಬಿಗ್ ವಿಚಾರನ ರಿವೀಲ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಇವತ್ತು ನಡೀತಿರ್ತಕ್ಕಂತಹ ಡಬ್ಲ್ಯೂ ಡ್ರಾಫ್ಟ್ ಇಂದ ರೋಮನ್ ರೈನ್ಸ್ ಅವರು ತಮ್ಮ ಹೆಸರನ್ನ ವಿತ್ ಡ್ರಾಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವತ್ತಿನ ಡ್ರಾಫ್ಟ್ ಅಲ್ಲಿ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗೋದಿಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ಮ್ಯಾಕ್ ಡೌನ್ ನ ಪ್ಯಾಂಡಮಿಕ್ ಇಂದ ಬೆಳೆಸಿದ್ದು ರೋಮನ್ ರೈನ್ಸ್, ಸ್ಮ್ಯಾಕ್ ಡೌನ್ ನ ನಂಬರ್ 1 ಬ್ರ್ಯಾಂಡ್ ಆಗಿ ಮಾಡಿದ್ದು ರೋಮನ್ ರೈನ್ಸ್. ಬಟ್ ಈಗ ರೋಮನ್ ರೈನ್ಸ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ ಗೊತ್ತಿಲ್ಲ. ಅದರಿಂದ ರೋಮನ್ ರೈನ್ಸ್ ಅವರು ತಮ್ಮ ಹೆಸರನ್ನ ಈ ಒಂದು ಡ್ರಾಫ್ಟ್ ಇಂದ ವಿತ್ ಡ್ರಾಲ್ ಮಾಡ್ಕೋತಾ ಇದ್ದಾರೆ. ಅಂಡ್ ಈಗ ನಿಕ್ ಆಲ್ಡಿಸ್ ಅವರ ಮೇಲೆ ಸಖತ್ತು ಪ್ರೆಷರ್ ಇದೆ. ಯಾಕಂದ್ರೆ ಕಳೆದ 2 ವರ್ಷದಿಂದ ಸ್ಮ್ಯಾಕ್ ಡೌನ್ ಬ್ರ್ಯಾಂಡ್ ರೋಮನ್ ರೈನ್ಸ್ ಅವ್ರನ್ನ ಪಿಕ್ ಮಾಡ್ತಾ ಇತ್ತು. ನೋಡೋಣ ಈಗ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಇಲ್ದೆ ನಿಕ್ ಆಲ್ಡಿಸ್ ಅವರು ಯಾರನ್ನ ಪಿಕ್ ಮಾಡ್ತಾರೆ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಹೇಳಿ ಹೊರಟೋಗ್ತಾರೆ. ಸೊ ಓಪನಿಂಗ್ ಅಲ್ಲೇ ನಮಗೆ ಗೊತ್ತಾಗುತ್ತೆ, ಇವತ್ತಿನ ಡ್ರಾಫ್ಟ್ ಅಲ್ಲಿ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ತಮ್ಮ ಹೆಸರನ್ನ ವಿತ್ ಡ್ರಾಲ್ ಮಾಡ್ಕೊಂಡಿದ್ದಾರೆ ಅಂತ. ಇದಾದ್ಮೇಲೆ ನಮಗೆ ಎಜ್ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಬ್ಯಾಕ್ ಲ್ಯಾಶ್ ನ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗುತ್ತೆ. ಇಬ್ರು ಕೂಡ ಬರ್ತಾರೆ. ನಮ್ಮ ಎಜ್ ಸ್ಟೈಲ್ ಅವರು ಕಾಂಟ್ರಾಕ್ಟ್ ಸೈನ್ ಹಾಕೋದಕ್ಕಿಂತ ಮುಂಚೆ ಮೈಕ್ ಅಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾವಿಬ್ರು ಯಾವತ್ತೂ ಕೂಡ ಫೇಸ್ ಮಾಡಿಲ್ಲ ಈ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ಗೆ. ನಿಜ ಹೇಳ್ಬೇಕು ಅಂದ್ರೆ ಕೋಡಿ ರೋಡ್ಸ್, ನಾನು ನಿನ್ನನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಎಲೆನೈಟ್ ಗಿಂತ ಜಾಸ್ತಿ ನಾನು ನಿನ್ನನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಎಲೆನೈಟ್ ಅವ್ರನ್ನ ಸೋಲಿಸಿ ಬ್ಯಾಕ್ ಲ್ಯಾಶ್ ಅಲ್ಲಿ ನಿನ್ನನ್ನ ಫೇಸ್ ಮಾಡೋದಕ್ಕೆ ಅರ್ಹ ವ್ಯಕ್ತಿ ಆಗಿದ್ದೀನಿ. ಅಂಡ್ ನಿಜವಾಗ್ಲೂ ನಮ್ಮಿಬ್ರಲ್ಲಿ ನಾವಿಬ್ರು ಕೂಡ ಇನ್ನು ಸೇಮ್ ಪಾತ್ ನ ಕ್ರಾಸ್ ಮಾಡದೇ ಇರಬಹುದು. ಬಟ್ ಇಬ್ರು ಕೂಡ ಬೆಳೆದು ಬಂದಿರತಕ್ಕಂತಹ ದಾರಿ ಒಂದೇ ಇದೆ. ಇಬ್ರು ಕೂಡ ಡಬ್ಲ್ಯೂ ಇಂದ ಹೊರಗಡೆ ತುಂಬಾನೇ ಕಷ್ಟಪಟ್ಟಿದೀವಿ. ಅಂಡ್ ನಿನ್ನ ತಂದೆ ಡಸ್ಟಿ ರೋಡ್ಸ್ ಅವರಿಂದನೂ ಕೂಡ ನಾನು ತುಂಬಾನೇ ಕಲ್ತಿದ್ದೀನಿ. ಅವರು ನನಗೆ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಬರೀ ನಿನ್ನ ತೂಕನಲ್ಲ, ಬೆಲ್ಟ್ ಜೊತೆ ನಿನ್ನ ತೂಕನ ಯಾವ ರೀತಿ ನಡ್ಕೊಂಡು ಹೋಗ್ತೀಯ ಅದು ಮುಖ್ಯ ಅಂತ. ಅಂಡ್ ಈ ಬೆಲ್ಟ್ ನ ನೋಡ್ತಾ ಇದ್ರೆ ಈ ಬೆಲ್ಟಿನ ಭಾರ ಬರೀ ಅದರ ಲೆದರ್ ಹಾಗೆ ಗೋಲ್ಡ್ ಅಷ್ಟೇ ಅಲ್ಲ, ಅದಕ್ಕಿಂತ ತುಂಬಾ ಜಾಸ್ತಿ ಇದೆ. ಅಂಡ್ ನಾನು ಬ್ಯಾಕ್ ಲ್ಯಾಶ್ ಅಲ್ಲಿ ಈ ಒಂದು ಬೆಲ್ಟ್ ನ ನಿನ್ನಿಂದ ಗೆದ್ಕೋತೀನಿ ಅಂತ ನಮ್ಮ ಎ ಸ್ಟೈಲ್ ಅವರು ಹೇಳ್ತಾರೆ. ಇದಾದ್ಮೇಲೆ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವರಿಗೆ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಮೈಕ್ ತಗೊಂಡು ಮಾತಾಡ್ತಾರೆ. ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಮೊದಲನೇದಾಗಿ ಈ ಜಗತ್ತಲ್ಲೇ ಯಾವುದೇ ಲಾಕರ್ ರೂಮ್ ಇಲ್ಲ, ಯಾವ ಲಾಕರ್ ರೂಮು ಎಜ್ ಸ್ಟೈಲ್ ಅವ್ರನ್ನ ರೆಸ್ಪೆಕ್ಟ್ ಮಾಡೋದಿಲ್ವೋ ಅದು. ಸೊ ಎಲ್ಲಾ ಲಾಕರ್ ರೂಮ್ಸ್ಗಳು ಎಜ್ ಸ್ಟೈಲ್ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ. ನಾನು ಕೂಡ ಎಜ್ ಸ್ಟೈಲ್ ಅವ್ರನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನಗೆ ಅನ್ಸೋದಿಲ್ಲ ಎಜ್ ಸ್ಟೈಲ್ ಅವರು ಈ ಒಂದು ಬೆಲ್ಟಿನ ಬಾರನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಆಗುತ್ತೆ ಅಂತ. ಅಂಡ್ ನಾನು ಎಜ್ ಸ್ಟೈಲ್ ಅವ್ರನ್ನ ಟ್ರೈನ್ ಮಾಡಿದಂತಹ ವ್ಯಕ್ತಿನೂ ಕೂಡ ಒಪ್ಕೋತೀನಿ. ಆ ವ್ಯಕ್ತಿ ನನಗೆ ತಿಳಿಸಿದಾನೆ, ಬರೀ ಒಂದು ಚಾಂಪಿಯನ್ಶಿಪ್ ನ ಗೆದ್ರೆ ಆಗೋದಿಲ್ಲ, ಆ ಒಂದು ಚಾಂಪಿಯನ್ಶಿಪ್ ನ ಯಾವ ರೀತಿ ಇಟ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಎಜ್ ಸ್ಟೈಲ್, ನಾನು ಹಾಗೆ ನೀನು ಯಾವತ್ತೂ ಕೂಡ ರೆಸ್ಸಲ್ ಮಾಡಿಲ್ಲ. ನಿನ್ನ ಹಾಗೆ ನನ್ನ ಮ್ಯಾಚ್ ಬ್ಯಾಕ್ ಲ್ಯಾಶ್ ಅಲ್ಲಿ ಬರೀ ನನ್ನ ಡ್ರೀಮ್ ಮ್ಯಾಚ್ ಅಲ್ಲ, ಇದು ನನ್ನ ಮಸ್ಟ್ ವಿನ್ ಮ್ಯಾಚ್ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಎಜ್ ಸ್ಟೈಲ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಬಟ್ ನಮ್ಮ ಎಜ್ ಸ್ಟೈಲ್ ಅವರು, ಕೋಡಿ ರೋಡ್ಸ್ ರಸ್ಸಲ್ ಮೇನಿಯಾದಲ್ಲಿ ನಿನ್ನ ಸ್ಟೋರಿ ಫಿನಿಶ್ ಆಗಿದ್ನ ನೋಡಿ ನಾನಂತೂ ತುಂಬಾನೇ ಖುಷಿ ಪಟ್ಟೆ. ಬಟ್ ಅಷ್ಟೇ ಬೇಜಾರಾಗುತ್ತೆ, ಯಾಕಂದ್ರೆ ಬ್ಯಾಕ್ ಲ್ಯಾಶ್ ಅಲ್ಲಿ ನೀನು ನಿನ್ನ ಚಾಂಪಿಯನ್ಶಿಪ್ ನ ಸೋಲ್ತೀಯ ಅಂತ ನಮ್ಮ ಎಜ್ ಸ್ಟೈಲ್ ಅವರು ಕೋಡಿ ರೋಡ್ಸ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಬರ್ತಾರೆ. ಕೋಡಿ ರೋಡ್ಸ್, ನೀನು ಚಾಂಪಿಯನ್ ಆಗಿದೆಯಾ, ಸೊ ನೀನು ಚಾಂಪಿಯನ್ ಆಗಿರೋದ್ರಿಂದ ಸ್ಮ್ಯಾಕ್ ಡೌನ್ ಬ್ರ್ಯಾಂಡ್ ಅಲ್ಲೇ ಉಳ್ಕೋತೀಯ. ಸೊ ಕೋಡಿ ರೋಡ್ಸ್, ನೀನಿವತ್ತು ಸ್ಮ್ಯಾಕ್ ಡೌನ್ ಕಡೆಯಿಂದ ಡ್ರಾಫ್ಟ್ ನ ಮೊದಲ ರೌಂಡ್ ಅಲ್ಲಿ ಯಾವ ಪಿಕ್ ನ ಸೆಲೆಕ್ಟ್ ಮಾಡಿದೆ ಅಂತ ನೀನ್ ಹೇಳು. ಅಂಡ್ ಮಂಡೇ ನೈಟ್ ರಾ ಕಡೆಯಿಂದ ನಾನ್ ಹೇಳ್ತೀನಿ ಅಂತ ನಮ್ಮ ಟ್ರಿಪಲ್ ಎಚ್ ಹಾಗೆ ಕೋಡಿ ರೋಡ್ಸ್ ಅವರು ಇವತ್ತಿನ ಡ್ರಾಫ್ಟ್ ನ ಮೊದಲ ರೌಂಡ್ ನ ಪಿಕ್ಸ್ ಗಳನ್ನ ಹೇಳ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮೊದಲ ರೌಂಡಿನ ಸ್ಮ್ಯಾಕ್ ಡೌನ್ ಪಿಕ್ ಅಲ್ಲಿ ಸ್ಮ್ಯಾಕ್ ಡೌನ್ ಮೊದಲನೇದಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಯಾಂಕಾ ಬ್ಲೇರ್ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಲಿಟ್ರಲಿ ಗೈಸ್, ಲಿಟ್ರಲಿ
ಏನು ಹೇಳೋದಕ್ಕೂ ಅರ್ಥ ಆಗಲ್ಲ ಬಿಡಿ ಅದು. ಅದಾದಮೇಲೆ ರಾ ಇಂದ ನಮ್ಮ ಜೇ ಊಸೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಸ್ಮ್ಯಾಕ್ ಡೌನ್ ಇಂದ ನಮ್ಮ ಕಾರ್ಮೆಲೋ ಅವರು ನೋಡೋದಕ್ಕೆ ಸಿಗ್ತಾರೆ. ಆ್ಯಂಡ್ ಇದಾದಮೇಲೆ ಮಂಡ್ಯ ನೈಟ್ ರಾ ಅವರು ಸಚ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಡ್ರಾಫ್ಟ್ ಫಿಗರ್ನ ನೋಡ್ತಾ ಇದ್ರೆ ನಮಗೆ 100% ಕನ್ಫರ್ಮ್ ಆಗಿದ್ದು ಏನಪ್ಪಾ ಅಂದರೆ ಡ್ರಾಫ್ಟ್ನ ಮೊದಲ ರೌಂಡಲ್ಲಿ ಸ್ಮ್ಯಾಕ್ ಡೌನ್ ಅಂತ. ಇದಾದ್ಮೇಲೆ ನಮಗೆ ಕಾರ್ಮೆಲೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕಾರ್ಮೆಲೋ ಅವರು ಬರ್ತಾರೆ ಕೋಡಿ ರೋಡ್ಸ್ ಅವರಿಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಅಲ್ಲಿ ಚಾಲೆಂಜ್ ಕೂಡ ಮಾಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಚಾಲೆಂಜ್ ನ ಅಕ್ಸೆಪ್ಟ್ ಕೂಡ ಮಾಡ್ಕೋತಾರೆ ಅಂತಾನೆ ಹೇಳ್ಬೋದು. ಸೊ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಪ್ರಾರಂಭ ಆಗಿರುತ್ತೆ. ಅಂಡ್ ಸ್ಮ್ಯಾಕ್ ಡೌನ್ ಗಂತೂ ಸಖತ್ತು ನಷ್ಟ ಆಗಿರುತ್ತೆ ಈ ಒಂದು ಸ್ಮ್ಯಾಕ್ ಡೌನ್ ನ ಮೊದಲ ರೌಂಡ್ ನ ಡ್ರಾಫ್ಟ್ ಅಲ್ಲಿ. ಇದಾದ್ಮೇಲೆ ನಮಗೆ ಲಿಗಾಡೋ ಡೆಲ್ ಫಂಟಾಸ್ಮಾ ಹಾಗೆ ನಮ್ಮ LWO ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ಅಲ್ಲಿ ನಮ್ಮ ರೆಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರು ಸೇರ್ಕೊಂಡು ಲಿಗಾಡೋ ಡೆಲ್ ಫಂಟಾಸ್ಮಾ ಅವ್ರನ್ನ ಸೋಲಿಸ್ತಾರೆ ಅಂತಾನೆ ಹೇಳ್ಬೋದು. ಗೆದ್ದಾದ್ಮೇಲೆ ನಮ್ಮ LWO ಅವರು ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಂಡ್ ಇವ್ರ ಜೊತೆ ನಮ್ಮ ಕಾರ್ಲಿಟೋ ಅವರು ಕೂಡ ಇರ್ತಾರೆ. ಸಡನ್ ಆಗಿ ನಮಗೆ ಲಿಗಾಡೋ ಡೆಲ್ ಫಂಟಾಸ್ಮಾದ ಮೆಂಬರ್ಸ್ ಗಳ ಎಂಟ್ರಿ ಆಗುತ್ತೆ. ಅಂದ್ರೆ ಎಸ್ಕೋಬರ್ ಅವರೆಲ್ಲರೂ ಕೂಡ ಬರ್ತಾರೆ. ಅಂಡ್ ನಮ್ಮ ಎಸ್ಕೋಬರ್ ಅವರು ಹೇಳ್ತಾರೆ ಸೆಲೆಬ್ರೇಷನ್ ನ ನಿಲ್ಲಿಸಿ, ಯಾಕಂದ್ರೆ ನಾನು ಸುಳ್ಳು ಹೇಳ್ತಿಲ್ಲ, ನಾನು ರಸಲ್ ಮೀನಿಯಾಗಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಸೊ ನಾವೆಲ್ಲರೂ ಕೂಡ ಒಂದು CCTV ಫುಟೇಜ್ ನ ಹುಡುಕೊಂಡು ಬಂದಿದ್ದೀವಿ. ಅಂಡ್ ಈ ವಿಡಿಯೋದಲ್ಲಿ ಯಾವ ವ್ಯಕ್ತಿ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡ್ದ ಅಂತ ನಿಮಗೆ ಕಾಣಿಸಿರ್ಬಹುದು ಅಂತ ಒಂದು ವಿಡಿಯೋ ಫುಟೇಜ್ ನ ಪ್ಲೇ ಮಾಡುತ್ತಾರೆ. ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಮ ಕಾರ್ಲಿಟೋ ಅವರೇ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡಿರೋದು ಅಂತ. ಗೈಸ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಇದನ್ನ ಯಾವ ರೀತಿ WWE ಅವರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಕಾರ್ಲಿಟೋ ಅವರೇ ರಸಲ್ ಮೇನಿಯಾಗಿಂತ ಮುಂಚೆ ನಮ್ಮ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಾನು ಅಟ್ಯಾಕ್ ಮಾಡಿದ ದಿವಸನೇ ಹೇಳಿದ್ದೆ ಪ್ರಾಬಬ್ಲಿ ಇವರೇ ಅಟ್ಯಾಕ್ ಮಾಡಿರ್ಬೋದು ಅಂತ. ಅಂಡ್ ಇದಾದ್ಮೇಲೆ ಎಲ್ಲರೂ ಕೂಡ ಸಖತ್ತು ಶಾಕ್ ಆಗ್ತಾರೆ. ಹಿಂದೆಯಿಂದ ನಮ್ಮ ಕಾರ್ಲಿಟೋ ಅವರು ರೆಮಿಸ್ಟೀರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಕಾರ್ಲಿಟೋ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಮತ್ತೊಮ್ಮೆ ನಮ್ಮ ರೆಮಿಸ್ಟೀರಿಯೋ ಅವರಿಗೆ ಮೋಸ ಆಗಿದೆ. ಇದಾದ್ಮೇಲೆ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಸೆಡ್ರಿಕ್ ಅಲೆಕ್ಸಾಂಡರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಆದಷ್ಟು ಬೇಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದು ಅದ್ಭುತವಾದ ಸ್ಪಿಯರ್ ಮೂಲಕ ಸೆಡ್ರಿಕ್ ಅಲೆಕ್ಸಾಂಡರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸಖತ್ತು ಡಾಮಿನೇಟೆಡ್ ಪರ್ಫಾರ್ಮೆನ್ಸ್ ನ ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೊಟ್ಟರು. ಇದಾದ್ಮೇಲೆ ನಮಗೆ ಡ್ರಾಫ್ಟ್ ನ ಎರಡನೇ ರೌಂಡ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ರೌಂಡ್ ಅಲ್ಲಿ ನಮ್ಮ ಸ್ಮ್ಯಾಕ್ ಡೌನ್ ರ್ಯಾಂಡಿ ಓಟನ್ ಅವ್ರನ್ನ ಪಿಕ್ ಮಾಡಿದ್ರೆ ಮಂಡ್ಯ ನೈಟ್ ರೋ ಬ್ರಾನ್ ಬ್ರೇಕರ್ ಅವ್ರನ್ನ ಪಿಕ್ ಮಾಡ್ತಾರೆ. ಸ್ಮ್ಯಾಕ್ ಡೌನ್ ನಯಾ ಜಾಕ್ಸ್ ಅವ್ರನ್ನ ಪಿಕ್ ಮಾಡಿದ್ರೆ ಮಂಡ್ಯ ನೈಟ್ ರೋ ಲಿವ್ ಮಾರ್ಗನ್ ಅವ್ರನ್ನ ಪಿಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ರೌಂಡ್ ಅಲ್ಲಿ ಸ್ಮ್ಯಾಕ್ ಡೌನ್ ಚೇತರಿಸ್ಕೊಂಡಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ವೈಪರ್ ರ್ಯಾಂಡಿ ಓಟನ್ ಅವರು ಸ್ಮ್ಯಾಕ್ ಡೌನ್ ನಲ್ಲೇ ಉಳ್ಕೋತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಪಾಲ್ ಎಮಿನ್ ಅವರು ಥಿಂಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಸಡನ್ ಆಗಿ ಒಂದು ಕಾರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಿಂದ ಯಾರು ಕೂಡ ಇಳಿತಿರೋದಿಲ್ಲ. ಅದಾದ್ಮೇಲೆ ನಮ್ಮ ಪಾಲ್ ಎಮಿನ್ ಅವರಿಗೆ ಗೊತ್ತಾಗುತ್ತೆ, ಓ ನಾನು ಹೋಗಿ ಡೋರ್ನ ತೆಗಿಬೇಕಲ್ಲ ಅಂತ. ಅವ್ರು ಹೋಗಿ ಡೋರ್ನ ತೆಗಿತಾರೆ. ಅಂಡ್ ಕ್ಷಮೆ ಕೇಳ್ಬಿಡ್ತಾರೆ ಸೋಲೋ ಸಿಕೋವಾ, ಸಾರಿ ನಾನು ಹೋಗಿ ಡೋರ್ನ ತೆಗಿಬೇಕಾಗಿತ್ತು ಬಟ್ ತೆಗಿಲಿಲ್ಲ ಅಂತ. ಬಟ್ ನಮ್ಮ ಸೋಲೋ ಸಿಕೋವಾ ಅವರು ಓಕೆ ಅದನ್ನೆಲ್ಲ ಬಿಟ್ಟಾಕು, ಡ್ರಾಫ್ಟ್ ಬಗ್ಗೆ ಏನಾಯ್ತು, ನಾವೆಲ್ಗಾದ್ರೂ ಡ್ರಾಫ್ಟ್ ಆದ್ವಾ ಅಂತ ನಮ್ಮ ಪಾಲ್ ಎಮಿನ್ ಅವ್ರನ್ನ ಸೋಲೋ ಸಿಕೋವಾ ಅವರು ಕೇಳಿದಾಗ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ ರೋಮನ್ ರೈನ್ಸ್ ಅವರು ತಮ್ಮ ನೇಮ್ ನ ಈ ಒಂದು ಡ್ರಾಫ್ಟ್ ಇಂದ ವಿತ್ಡ್ರಾಲ್ ಮಾಡ್ಕೊಂಡಿದ್ದಾರೆ. ಅಂಡ್ ಈಗ ನೀವು ಬ್ಲಡ್ ಲೈನ್ ಗೆ ಹೊಸ ಮೆಂಬರ್ಸ್ ಗಳನ್ನ ಆಡ್ ಮಾಡ್ತಿರೋದ್ರಿಂದ ನಿಕ್ ಆಲ್ಡಿಸ್ ಅವ್ರಿಗೂ ಕೂಡ ಸಖತ್ತು ಕನ್ಫ್ಯೂಷನ್ಸ್ ಗಳು ಆಗಿದೆ ಅಂತ ನಮ್ಮ ಪಾಲ್ ಎಮಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಟಾಮಾ ಟೋಂಗಾ ಅವರು ಕೂಡ ಬರ್ತಾರೆ ಅಂತಾನೆ ಹೇಳ್ಬೋದು. ಗೈಸ್ ಇವತ್ತು ನಮ್ಮ ಸೋಲೋ ಸಿಕೋವಾ ಅವರ ಲುಕ್ ಸಖತ್ತು ಡಿಫ್ರೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಕೈಗಳಿಗೆ ಅವರು ಗ್ಲೌಸ್ ನು ಕೂಡ ಹಾಕೊಂಡು ಬಂದಿರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಕೆವಿನ್ ಓಯನ್ಸ್ ಅವರು ಬಂದ್ಬಿಟ್ಟು ಟಾಮಾ ಟೋಂಗಾ ಹಾಗೆ ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಬ್ರಾಲ್ ಕಂಟಿನ್ಯೂ ಆಗ್ತಾ ರಿಂಗ್ ಮೇಲ್ಗಡೆನೂ ಕೂಡ ಬರುತ್ತೆ ಅಂತಾನೆ ಹೇಳ್ಬಹುದು. ಬಟ್ ಒಂದು ಟೈಮ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಟಾಮಾ ಟೋಂಗಾ ಸೇರ್ಕೊಂಡು ಕೆವಿನ್ ಓಯನ್ಸ್ ಅವ್ರನ್ನ ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ರ್ಯಾಂಡಿ ಓಟನ್ ಅವರು ಬಂದಾಗ ನಮ್ಮ ಸೋಲೋ ಸಿಕೋವಾ ಹಾಗೆ ಟಾಮಾ ಟೋಂಗಾ ಇವರಿಬ್ರು ಕೂಡ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗಾಯ್ಸ್ ಸಖತ್ತಾಗಿತ್ತು. ಅಂಡ್ WWE ಅವರು ಬ್ಯಾಕ್ ಲ್ಯಾಶ್ಗೆ ಇವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ. ಲಿಟರಲಿ ನಾನಂತೂ ಕಾಯ್ತಾ ಇದ್ದೀನಿ ಆ ಒಂದು ಮ್ಯಾಚ್ ನ ನೋಡೋದಕ್ಕೆ. ಅಂಡ್ ಇವತ್ತು ನಮ್ಮ ಸೋಲೋ ಸಿಕೋವಾ ಅವರ ಲುಕ್ ತುಂಬಾನೇ ಡಿಫರೆಂಟ್ ಆಗಿತ್ತು.
ಇದಾದ್ಮೇಲೆ ನಮಗೆ ಡ್ರಾಫ್ಟ್ ನ ಮೂರನೇ ರೌಂಡ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ರೌಂಡ್ ಅಲ್ಲಿ ಸ್ಮ್ಯಾಕ್ ಡೌನ್ LA ನೈಟ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಮಂಡ್ಯ ನೈಟ್ ರೋ ರಿಕೋಶಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂಡ್ ಸ್ಮ್ಯಾಕ್ ಡೌನ್ ಈ ಬಾರಿ ಫೈನಲಿ ದ ಬ್ಲಡ್ ಲೈನ್ ನ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸೋಲೋ ಸಿಕೋವಾ, ಟಾಮಾಟೋಂಗಾ ಹಾಗೆ ಪಾಲ್ ಹೇಮನ್ ಇವ್ರು 3 ಜನನು ಕೂಡ ಸ್ಮ್ಯಾಕ್ ಡೌನ್ ಗೆ ಡ್ರಾಫ್ಟ್ ಆಗಿದ್ದಾರೆ ಅಂಡ್ ಮಂಡ್ಯ ನೈಟ್ ರೋ ನಮ್ಮ ಶೇಮೆಸ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟ್ಯಾಟಸ್ ಹಾಗೆ ನಯೋಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ನಡೀತಾ ಇರುತ್ತದೆ. ಸಡನ್ ಆಗಿ ನಮ್ಮ ನಾಯಾ ಜಾಕ್ಸ್ ಅವರು ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿಕೊಂಡು ರಿಂಗ್ ಮಾತ್ರ ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದಂತಹ ನಮ್ಮ ನಾಯಾ ಜಾಕ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲೇ ಅಡ್ವಾಂಟೇಜ್ ನ ತಗೊಂಡು ನಮ್ಮ ಟಿಫನಿ ಸ್ಟಾರ್ಟನ್ ಅವರು ಬೇಲಿ ಹಾಗೆ ನಯೋಮಿ ಅವರಿಗೆ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಲಿಟರಲಿ ಈಗ ಸ್ಟಿಫನಿ ಸ್ಟಾರ್ಟನ್ ಅವರು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಕಳೆದ ಬಾರಿನೂ ಕೂಡ ಮೂನ್ ಸಾಲ್ಟ್ ಅಂಡ್ ಈ ಬಾರಿನೂ ಕೂಡ ಮೂನ್ ಸಾಲ್ಟ್. ಇದಾದ್ಮೇಲೆ ನಮಗೆ ಡ್ರಾಫ್ಟ್ ನ ಫೈನಲ್ ರೌಂಡ್ ಅಂದ್ರೆ 4ನೇ ರೌಂಡ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ರೌಂಡ್ ಅಲ್ಲಿ ಸ್ಮ್ಯಾಕ್ ಡೌನ್ AJ ಸ್ಟೈಲ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಂಡ್ಯ ನೈಟ್ ರೋ ಆಲ್ಫಾ ಅಕಾಡೆಮಿನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂಡ್ ಸ್ಮ್ಯಾಕ್ ಡೌನ್ ಆಂಡ್ರಾದೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ NXT ಇಂದ ಕೈನಾ ಜೇಮ್ಸ್ ಅವರು ಮಂಡ್ಯ ನೈಟ್ ರೋ ಆಗಿ ಬರ್ತಾ ಇದ್ದಾರೆ. ಸೊ ಇವತ್ತಿನ ಈ ಡ್ರಾಫ್ಟ್ ಮುಗ್ದಿದೆ ಅಂತಾನೆ ಹೇಳ್ಬಹುದು ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಿದ್ದಾರೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಡ್ರಾಫ್ಟ್ ಅಲ್ಲಿ ಯಾವ ಬ್ರ್ಯಾಂಡು ಸಖತ್ತು ಅಡ್ವಾಂಟೇಜ್ ನ ತಗೊಂಡಿದೆ ಅನ್ನೋದನ್ನ ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂದ್ರೆ ಯಾವ ಒಂದು ಬ್ರ್ಯಾಂಡು ತುಂಬಾ ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗಳನ್ನ ಪಿಕ್ ಮಾಡಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಾದ್ಮೇಲೆ ನಮಗೆ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕಾರ್ಮೆಲೋ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಆಸ್ ಯೂಶುವಲ್ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಫೈನಲಿ ಮೊದಲ ಮ್ಯಾಚ್ ನ ರೆಸಲ್ ಮಾಡಿದ್ದಾರೆ ರಸಲ್ ಮೇನಿಯಾ ಆದ್ಮೇಲೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲೋ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೋಡಿ ಕಟ್ಟರ್ ನ ಕನೆಕ್ಟ್ ಮಾಡೋದಕ್ಕೆ ಜಂಪ್ ಮಾಡ್ತಾರೆ. ಆ ಕಡೆಯಿಂದ ನಮ್ಮ ಕಾರ್ಮೆಲೋ ಅವರು DDT ನ ಕನೆಕ್ಟ್ ಮಾಡೋದಕ್ಕೆ ಜಂಪ್ ಮಾಡ್ತಾರೆ. ಇಬ್ರು ಕೂಡ ಬಿದೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಕೈಗೆ ಏಟಾಯ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ಸಖತ್ತು ಅವರು ತಮ್ಮ ಕೈನ ಇಟ್ಕೋತಾ ಇದ್ರು ಅಂಡ್ ಫೈನಲ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಫಿನಿಶರ್ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಕಾರ್ಮೆಲೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಅವರು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಾದ್ಮೇಲೆ ನಮಗೆ AJ ಸ್ಟೈಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ AJ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಫೇಸ್ ಆಫ್ ನಮಗೆ ಸ್ಮ್ಯಾಕ್ ಡೌನ್ ಎಂಡಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ನ ನೋಡೋದಾದ್ರೆ ಓಕೆ ಸಕ್ಕದಾಗಿತ್ತು, ಸೂಪರ್ ಆಗಿತ್ತು ಅನ್ನೋ ಒಂದು ದೊಡ್ಡ ಎಲಿಮೆಂಟ್ ಏನು ನೋಡೋದಕ್ಕೆ ಸಿಗ್ಲಿಲ್ಲ. ಬಟ್ ಸ್ಟೋರಿ ವೈಸ್ ನೋಡೋದಾದ್ರೆ ಒಂದು ಪರ್ಫೆಕ್ಟ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ನಮ್ಮ ಟ್ರಿಪಲ್ H ಅವರು ದೊಡ್ಡದಾಗೇನು ಬಾಂಬ್ ನ ಬ್ಲಾಸ್ಟ್ ಮಾಡ್ತಾ ಇಲ್ಲ, ಬಟ್ ಸ್ಟೋರಿ ವೈಸ್ ಡೀಸೆಂಟ್ ಸ್ಮ್ಯಾಕ್ ಡೌನ್ ಹಾಗೆ ಮಂಡ್ಯ ನೈಟ್ ರೋ ನ ಬುಕ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.